ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಳೆತಾದ ಹಲಸಿನಕಾಯಿಯನ್ನ ಬಳಸ್ಕೊಂಡು ಒಂದು ರುಚಿಯಾದ ಗಸಿ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಅರ್ಧ ಕಪ್ ಆಗುವಷ್ಟು ನೆನೆಸಿಟ್ಟಿರುವ ಕಾಬೂಲ್ ಕಡಲೆಕಾಳನ್ನ ಹಾಕಿ 2 ವಿಸಿಲನ್ನ ಕೂಗಿಸಿ ಬೇಯಿಸಿ ಇಟ್ಕೊಳ್ತೇನೆ. ಈಗ ತೊಗರಿ ಬೇಳೆಯನ್ನ ಹಾಕ್ಕೊಳ್ತಾ ಇದ್ದೇನೆ. 1 ಹಿಡಿ ಆಗುವಷ್ಟು ತೊಗರಿ ಬೇಳೆಯನ್ನ ಬಳಸಿದ್ದೇನೆ. ಸಾಧಾರಣ 2 ರಿಂದ 3 ಟೇಬಲ್ ಚಮಚ ಆಗುವಷ್ಟು ಆಗ್ತದೆ. ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡು ಕುಕ್ಕರಲ್ಲಿ ಹಾಕಿ ಇದನ್ನು ಕೂಡ ಬೇಯಿಸಿ ಇಟ್ಕೊಳ್ತೇನೆ. ಬೇಯಿಸುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಪರಿಮಳವಾಗಿ ಬರ್ತದೆ ಬೇಳೆ. ಇಲ್ಲಿ ಹಲಸಿನಕಾಯಿಯನ್ನ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಎಳೆತಾಗಿದೆ. ಹಲಸಿನಕಾಯಿಯ ಸೀಸನ್ ಈಗಾಗಲೇ ಮುಗಿತಾ ಬಂದಿದೆ. ಆದ್ರೂ ಕೂಡ ಒಂದು ಎಳೆತಾದ ಹಲಸಿನಕಾಯಿ ಸಿಕ್ಕಿತ್ತು. ಹಾಗಾಗಿ ಈ ರೆಸಿಪಿಯನ್ನ ಮಾಡುತ್ತಾ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ತೋರಿಸಿದ ಹಾಗೂ ಆಯ್ತು ಅಂತ ಈ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ಅದರ ಗೂಂಜಿನ ಭಾಗ ಹಾಗೆ ಸಿಪ್ಪೆಯ ಭಾಗವನ್ನೆಲ್ಲ ತೆಗೆದು ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಇದನ್ನ. ನಾವು ಕಡಲೆಕಾಳನ್ನು ಕೂಡ ಹಾಕೋದ್ರಿಂದ ಅದಕ್ಕೆ ಸರಿಯಾಗಿ ಹೋಳುಗಳನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಾಗ್ತದೆ. ಕಟ್ ಮಾಡಿರುವ ಹೋಳುಗಳನ್ನ ಮಜ್ಜಿಗೆ ಸೇರಿಸಿರುವ ನೀರಿನಲ್ಲಿ ಹಾಕಿಟ್ಕೊಳ್ತೇನೆ. ಇದರಿಂದ ಹಲಸಿನಕಾಯಿಯ ಹೋಳುಗಳು ಕಪ್ಪಾಗೋದಿಲ್ಲ. ಇಲ್ಲಿ ತೊಗರಿಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಹಲಸಿನಕಾಯಿಯ ಹೋಳುಗಳನ್ನ ಹಾಕಿ ಜೊತೆಗೆ ಸ್ವಲ್ಪ ಬೆಲ್ಲವನ್ನ ಹಾಕಿ 1 ವಿಸಿಲನ್ನ ಕೂಗಿಸ್ಕೊಳ್ತೇನೆ. ತುಂಬಾ ಬೇಗನೆ ಬೇಯ್ತದೆ. ಎಳೆತಾದ ಹಲಸಿನಕಾಯಿ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಕಾಗುದಿಲ್ಲ. ಓಪನ್ ಇಟ್ಟು ಕೂಡ ಬೇಯಿಸ್ಕೊಳ್ಬೋದು ಅಥವಾ 1 ವಿಸಿಲ್ ಹಾಕ್ಸ್ಕೊಂಡ್ರು ಕೂಡ ಬೇಗನೆ ಆಗ್ತದೆ. 1 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ಹಲಸಿನಕಾಯಿಯ ಚೊಗುರಿನ ಅಂಶಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಳ್ಬೇಕಾಗ್ತದೆ. ಮುಚ್ಚಳವನ್ನ ಮುಚ್ಚಿ 1 ಕೂವನ್ನ ಕೂಗಿಸ್ಕೊಳ್ತೇನೆ. ಈಗ ಮಸಾಲೆಗೆ ಒಂದು 6 ಬ್ಯಾಡಗಿ ಮೆಣಸನ್ನ ಬಳಸ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಮತ್ತೆ 1-2 ಗುಂಟೂರು ಮೆಣಸನ್ನ ಸೇರಿಸ್ಕೊಳ್ಬೋದು. ಹಾಗೆ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೇನೆ. 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕೊಳ್ತಾ ಇದ್ದೇನೆ. 1 ಏಲಕ್ಕಿ, 1 ಲವಂಗವನ್ನ ಬಳಸ್ತಾ ಇದ್ದೇನೆ. ಎಲ್ಲವನ್ನ ಸಣ್ಣ ಉರಿಯಲ್ಲಿ ಪರಿಮಳ ಬರುವ ತನಕ, ಮೆಣಸೆಲ್ಲ ಗರಿ ಆಗುವ ತನಕ ಹುರ್ಕೊಳ್ತೇನೆ. ಇದಕ್ಕೆ ಕೊತ್ತಂಬರಿ, ಜೀರಿಗೆಯನ್ನೆಲ್ಲ ಹಾಕಿ ಹುರಿಯೋದು ಬೇಡ. ಜಸ್ಟ್ ಈ ಮಸಾಲೆಗಳನ್ನ ಮಾತ್ರ ಹುರ್ಕೊಂಡ್ರೆ ಸಾಕು. ಎಲ್ಲ ಹುರಿದಾದ ನಂತರ ಕೊನೆಯಲ್ಲಿ ಒಂದು 5 ಬೆಳ್ಳುಳ್ಳಿಯನ್ನ ಹಾಕಿ ಉರಿಯನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಈಗ ಮಿಕ್ಸಿ ಜಾರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಜಾಸ್ತಿ ಬಿದ್ದಿದೆ, ತೊಂದರೆ ಏನಿಲ್ಲ. ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೊಳ್ಬೋದು. ಹಾಗೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ನಂತರ ಹುರಿದಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಸ್ವಲ್ಪ ತೆಗೆದು ಹಾಕಿದೆ. ಅದು ಸಿಪ್ಪೆ ಇದ್ರೆ ಚೆನ್ನಾಗಾಗೋದಿಲ್ಲ ಅನಿಸ್ತು, ಹಾಗಾಗಿ ತೆಗೆದು ಹಾಕಿದ್ದೇನೆ. ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸಿ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದೇನೆ. ಇಲ್ಲಿ ಹಲಸಿನಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಅರಿಶಿನವನ್ನ ಹಾಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಮುರಿದು ಹಾಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ನಂತರ ಈಗಾಗಲೇ ಬೇಯಿಸಿ ಇಟ್ಟಿರುವ ಕಾಬೂಲ್ ಕಡಲೆಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನ ಸೇರಿಸ್ಕೊಳ್ತೇನೆ. ಮಸಾಲೆಯನ್ನ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೇನೆ. ಗಸಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಇರ್ತದೆ, ಹುಳಿಯ ತರ ನೀರಾಗಿ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಇದಕ್ಕೆ ಹಾಕೊಳ್ಬೇಕಾಗ್ತದೆ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕಂತ ಅನ್ಸಿದ್ರೆ ಹಾಕೊಳ್ಬೋದು, ಅಥವಾ ಸರಿಯಾಗಿದೆ ಅಂತ ಅನ್ಸಿದ್ರೆ ಹಾಗೆ ಬಿಟ್ಕೊಂಡ್ರೆ ಆಯ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ತಾ ಇದ್ದೇನೆ. ಇದು ಸರಿಯಾಗಿದೆ. ಇನ್ನು ಕುದಿ ಬಂದ ನಂತರ ಇನ್ನೂ ಕೂಡ ಗಟ್ಟಿ ಆಗ್ತದೆ ಇದು. ಇನ್ನು ನೀರು ಹಾಕಿದ್ರೆ ಮತ್ತೆ ತೆಳ್ಳಗಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ಮತ್ತೆ ನೀರನ್ನ ಹಾಕೊಳ್ತಾ ಇಲ್ಲ. ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ತುಂಬಾನೇ ಪರಿಮಳವಾಗಿರ್ತದೆ. ಮಸಾಲೆ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಪರಿಮಳ ಆಗಿರ್ತದೆ. ಒಂದು ವೇಳೆ ನೀವು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂತ ಆದ್ರೆ ಬೆಳ್ಳುಳ್ಳಿಯ ಬದಲಿಗೆ ಇಂಗನ್ನ ಬಳಸ್ಕೊಳ್ಬೋದು. ಚೆನ್ನಾಗಿ ಕುದಿ ಬಂದಿದೆ. ಉರಿಯನ್ನು ಆಫ್ ಮಾಡಿ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೇನೆ. ಒಗ್ಗರಣೆ ಸೌಟಲ್ಲಿ ಎಣ್ಣೆಯನ್ನು ಹಾಕಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನ ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಈಗಾಗಲೇ ಮಾಡಿಟ್ಟಿರುವ ಹಲಸಿನಕಾಯಿಯ ಗಸಿಗೆ ಹಾಕೊಳ್ತಾ ಇದ್ದೇನೆ. ರುಚಿ ರುಚಿಯಾದ ಹಲಸಿನಕಾಯಿಯ ಗಸಿ ರೆಡಿಯಾಗಿದೆ. ಇವತ್ತಿನ ಊಟಕ್ಕೆ ಗಮ್ಮತ್ತಾದ ಹಲಸಿನಕಾಯಿಯ ಗಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.